ಜನರಿಗೆ ತೈಲ ದರ ಏರಿಕೆ ನಂತರ ಮತ್ತೊಂದು ಶಾಕ್ ಏನಂದ್ರೆ ಗ್ರಾಹಕನ ಜೇಬಿಗೆ ಇದೀಗ ಕಾಂಗ್ರೆಸ್ ಸರ್ಕಾರ ಕತ್ತಿ ಹಾಕಿದೆ. ಪ್ರತಿ ಲೀಟರ್ ನಂದಿನಿ ಹಾಲಿಗೆ ₹2 ಏರಿಕೆ ಆಗಿದೆ ಈಗ. ಹೀಗಾಗಿ ಜನರಿಗೆ ಇದು ಮತ್ತೊಂದು ಶಾಕ್. ರಾಜ್ಯ ಸರ್ಕಾರ ನೀಡ್ತಾ ಇರುವಂತ ಮತ್ತೊಂದು ಶಾಕ್. ₹2 ಏರಿಕೆ ಆಗಿದೆ. ನಾಳೆಯಿಂದಲೇ ಪರಿಷ್ಕೃತ ಹಾಲಿನ ದರ ಜಾರಿಯಾಗಲಿದೆ. ಅರ್ಧ ಲೀಟರ್ 1 ಲೀಟರ್ ಹಾಲು ಕೂಡ ₹2 ಏರಿಕೆ ಆಗಿದೆ. ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯಕ್ ಘೋಷಿಸಿದ್ದಾರೆ. ಎಲ್ಲ ಮಾದರಿಯ ಹಾಲಿನ ದರದಲ್ಲೂ ಕೂಡ ₹2 ಹೆಚ್ಚಳ ಆಗಿದೆ. ಪ್ರತಿ ಲೀಟರ್ ಹಾಲಿನ ಪ್ಯಾಕೆಟ್ನಲ್ಲಿ 50 ml ಹೆಚ್ಚಿಸಲು ನಿರ್ಧಾರವನ್ನ ಕೈಗೊಂಡಿದ್ದೇವೆ. ಇನ್ಮುಂದೆ ಅರ್ಧ ಲೀಟರ್ ಅಂದ್ರೆ 550 ml, 1 ಲೀಟರ್ 1050 ml. ಪ್ರಸ್ತುತ 1 ಲೀಟರ್ ನಂದಿನಿ ಹಾಲಿಗೆ ₹42 ಅನ್ನ ನೀವು ನೀಡಬೇಕಾಗುತ್ತೆ. ನಾಳೆಯಿಂದಲೇ ಬೆಲೆ ಏರಿಕೆ ಬೆನ್ನಲ್ಲೇ 1 ಲೀಟರ್ ನಂದಿನಿ ಹಾಲಿಗೆ ₹44. ಹೀಗಾಗಿ ನಾಳೆಯಿಂದಲೇ ಈ ಪರಿಷ್ಕೃತ ದರ ಜಾರಿಯಾಗಲಿದೆ. ಗ್ರಾಹಕರಿಗೆ ಇದು ಮತ್ತೊಂದು ಶಾಕಿಂಗ್ ನ್ಯೂಸ್ ರಾಜ್ಯ ಸರ್ಕಾರ ನೀಡ್ತಾ ಇರುವಂತದ್ದು. ಇದೀಗ ತೈಲ ದರ ಹೆಚ್ಚಳ ಮಾಡಿದಕ್ಕೆ ಸಾಕಷ್ಟು ಒಂದು ಪ್ರತಿಭಟನೆ ನಡೀತು. ಇದೀಗ ಹಾಲಿನ ದರ ಕೂಡ ಏರಿಕೆ ಮಾಡಿದೆ. ಇನ್ನು ಜನರ ಜೇಬಿಗೆ ಕತ್ರಿ ಹಾಕಿದ್ರೂ ಕೂಡ ಒಂದ್ ರೀತಿ ಅನ್ನದಾತರಿಗೆ ನಯಾ ಪೈಸೆ ಇಲ್ಲ. ಇವರು ಹಾಲಿನ ದರ ಏನೋ ಹೆಚ್ಚಳ ಮಾಡಿದ್ದಾರೆ, ಆದ್ರೆ ಅನ್ನದಾತರಿಗೆ ಇಲ್ಲಿ ಯಾವುದೇ ರೀತಿಯಾದಂತ ಲಾಭ ಇಲ್ಲ. ಲೀಟರ್ ಹಾಲಿನ ದರ ₹2 ಹೆಚ್ಚಿಸಿದೆ ಸರ್ಕಾರ. ಇದರಿಂದ ಏನಾದ್ರೂ ರೈತರಿಗೆ ಲಾಭ ಇದೆಯಾ? ನೋ. ಅನ್ನದಾತರಿಗೆ ಇಲ್ಲಿ ಯಾವುದೇ ರೀತಿಯಾದಂತ ಉಪಯೋಗ ಇಲ್ಲ. ದರ ಹೆಚ್ಚಳ ಆದ್ರೂ ಕೂಡ ಹಾಲು ಪೂರೈಸುವ ರೈತರ ಜೇಬಿಗೆ ಪ್ರೋತ್ಸಾಹಧನ ಸೇರಿಲ್ಲ. ಗ್ಯಾರಂಟಿ ಸರ್ಕಾರದಲ್ಲಿ ಜನರ ಬದುಕು ಬಲು ದುಬಾರಿ ಆಗಿದೆ. ₹2 ಹೆಚ್ಚಳ ಮಾಡಿದ್ರೂ ಕೂಡ ರೈತರಿಗೆ ನಯಾ ಪೈಸೆ ಪಾಲಿಲ್ಲ. ಕಳೆದ ವರ್ಷ ಆಡಳಿತಕ್ಕೆ ಬರಕ್ಕಿಂತ ಮುಂಚೆ ಇದೇ ಕಾಂಗ್ರೆಸ್ ಪಕ್ಷ ಬೆಲೆ ಏರಿಕೆ ವಿಚಾರವಾಗಿ ಪ್ರತಿಭಟನೆಯನ್ನ ನಡೆಸಿತ್ತು. ಆದ್ರೆ ಇದೇ ರಾಜ್ಯ ಸರ್ಕಾರ ಈಗ ಆಡಳಿತದಲ್ಲಿದೆ ಕಾಂಗ್ರೆಸ್. ಆದ್ರೆ ಪ್ರತಿಯೊಂದು ವಸ್ತುಗಳ ಬೆಲೆ ಕೂಡ ದುಬಾರಿ ಆಗ್ತಾ ಇದೆ. 1 ಲೀಟರ್ಗೆ 1000 ml ಹಾಲು ಇರುತ್ತೆ. ಅದಕ್ಕೆ 50 ml ಹಾಲನ್ನ ನಾವು ಅಡಿಷನಲ್ ಆಗಿ 1050 ml ಹಾಲನ್ನ ನಾವು ಪಾಕೆಟ್ ಅಲ್ಲಿ ತಯಾರು ಮಾಡ್ತೀವಿ. ಅಂದ್ರೆ ನಾವು ತೂಕ ಮಾಡಿದ್ರು ಅವ್ರು ಅಳತೆ ಮಾಡಿದ್ರು 1000 ml ಹಾಲು ಇರುತ್ತೆ. ಆ 50 ml ಹಾಲಿನ ದರ ₹2 ಹೆಚ್ಚಳ ಆಗುತ್ತೆ. ಆ ₹2 ಹೆಚ್ಚಳ ಮಾತ್ರ ನಾವು ₹42 ಇದ್ದ ದರವನ್ನು ₹44 ನಾವು ನಾಳೆಯಿಂದ ಅದನ್ನ ಜಾರಿ ಮಾಡಬೇಕಂದ್ರೆ ನಾವು ತೀರ್ಮಾನ ಮಾಡಿದ್ದೀವಿ. ಸೊ ₹42 ಮತ್ತು ₹2 ಹಿಂದೆ ₹42 ಇದೆ 1000 ml ಗೆ. ಈಗ 50 ml ಹಾಲಿಗೆ ₹2 ಆಗುತ್ತೆ. ₹2 ಮತ್ತು ₹42 ಎರಡೂ ಸೇರಿಸಿದ್ರೆ ₹44 ಆಗುತ್ತೆ. ನಾವು ₹10 ಕಡಿಮೆ ಮಾಡ್ತಾ ಇದ್ದೀವಿ. ನಾವು ಒಂದು ಕಡೆ 50 ml ಗೆ ಆಗ್ತಕ್ಕಂಥ ₹2 ನಲ್ಲಿ ₹10 ಕಡಿಮೆ ತಗೊಳ್ತಾ ಇದೀವಿ. ಮತ್ತೆ ನಾವು ಏಜೆಂಟ್ 10 ನಾವು ಜಾಸ್ತಿ ಕೊಡ್ತಾ ಇದೀವಿ. ಹಂಗಾಗಿ 20 ನಮಗೆ ಕಡಿಮೆ ಆಗುತ್ತೆ. ಹಂಗ ನೋಡ್ಕೊಂಡ್ರೆ ನಾವು ಕೆಎಂಎಫ್ಗೆ ನಾವು ಹೊರೆಯನ್ನ ನಾವೇ ಅದನ್ನು ಭರಿಸ್ತೀವಿ. 1 ಲೀಟರ್ಗೆ 1000 ml ಹಾಲು ಇರುತ್ತೆ. ಅದಕ್ಕೆ 50 ml ಹಾಲನ್ನ ನಾವು ಅಡಿಷನಲ್ ಆಗಿ 1050 ml ಹಾಲನ್ನ ನಾವು ಪಾಕೆಟ್ ಅಲ್ಲಿ ತಯಾರು ಮಾಡ್ತೀವಿ. ಅಂದ್ರೆ ನಾವು ತೂಕ ಮಾಡಿದ್ರು ಅವ್ರು ಅಳತೆ ಮಾಡಿದ್ರು 1000 ml ಹಾಲು ಇರುತ್ತೆ. ಆ 50 ml ಹಾಲಿನ ದರ ₹2 ಹೆಚ್ಚಳ ಆಗುತ್ತೆ. ಆ ₹2 ಹೆಚ್ಚಳ ಮಾತ್ರ ನಾವು ₹42 ಇದ್ದ ದರವನ್ನು ₹44 ನಾವು ನಾಳೆಯಿಂದ ಅದನ್ನ ಜಾರಿ ಮಾಡಬೇಕಂದ್ರೆ ನಾವು ತೀರ್ಮಾನ ಮಾಡಿದ್ದೀವಿ. ಸೊ ₹42 ಮತ್ತು ₹2 ಹಿಂದೆ ₹42 ಇದೆ 1000 ml ಗೆ. ಈಗ 50 ml ಹಾಲಿಗೆ ₹2 ಆಗುತ್ತೆ. ₹2 ಮತ್ತು ₹42 ಎರಡೂ ಸೇರಿಸಿದ್ರೆ ₹44 ಆಗುತ್ತೆ. ನಾವು ₹10 ಕಡಿಮೆ ಮಾಡ್ತಾ ಇದ್ದೀವಿ. ನಾವು ಒಂದು ಕಡೆ 50 ml ಗೆ ಆಗ್ತಕ್ಕಂಥ ₹2 ನಲ್ಲಿ ₹10 ಕಡಿಮೆ ತಗೊಳ್ತಾ ಇದೀವಿ. ಮತ್ತೆ ನಾವು ಏಜೆಂಟ್ 10 ನಾವು ಜಾಸ್ತಿ ಕೊಡ್ತಾ ಇದೀವಿ. ಹಂಗಾಗಿ 20 ನಮಗೆ ಕಡಿಮೆ ಆಗುತ್ತೆ. ಹಂಗ ನೋಡ್ಕೊಂಡ್ರೆ ನಾವು ಹಾಗೇಂದ್ರೆ ನಾಳೆ ಯಾರೆಲ್ಲ ಎಷ್ಟೆಷ್ಟು ದುಡ್ಡು ಕೊಡ್ಬೇಕಾಗತ್ತೆ, ಹಾಲಿನ ದರ ಎಷ್ಟು ಕಟ್ಟಬೇಕಾಗತ್ತೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ. ನಂದಿನ ಹಾಲಿನ ದರ ಏರಿಕೆಯನ್ನ ಇದೀಗ ರಾಜ್ಯ ಸರ್ಕಾರ ಮಾಡಿದೆ. ಹೀಗಾಗಿ ಗ್ರಾಹಕರಿಗೆ ಮತ್ತೊಂದು ಶಾಕ್ ಅನ್ನ ನೀಡಿದೆ. ನಾಳೆಯಿಂದಲೇ ಈ ಪರಿಷ್ಕೃತ ದರ ಜಾರಿಯಾಗಲಿದೆ. ಹಾಗಿದ್ರೆ 550 ml ಟೋನ್ಡ್ ಹಾಲು ದರ ₹24 ನೀವು ಕಟ್ಟಿ ತಗೋಬೇಕಾಗುತ್ತೆ ನಾಳೆಯಿಂದ.
ಇನ್ನು 1050 ml ಟೋನ್ಡ್ ಹಾಲು ದರ 44 ರೂಪಾಯಿಯನ್ನ ನೀಡಬೇಕಾಗುತ್ತೆ ಗ್ರಾಹಕರು. ಇನ್ನು 550 ml ಹೋಮೋಜಿನೈಸ್ಡ್ ಟೋನ್ಡ್ ಹಾಲಿನ ದರ 24 ರೂಪಾಯಿ ಆಗಿದೆ. 1050 ml ಹೋಮೋಜಿನೈಸ್ಡ್ ಟೋನ್ಡ್ ಹಾಲಿನ ದರ 45 ರೂಪಾಯಿ ಆಗಿದೆ. 550 ml ಹೋಮೋಜಿನೈಸ್ಡ್ ಹಸುವಿನ ಹಾಲಿನ ದರ 20 ರೂಪಾಯಿ ಆಗಿದೆ. ಇನ್ನು 1050 ml ಹೋಮೋಜಿನೈಸ್ಡ್ ಹಸುವಿನ ಹಾಲಿನ ದರ 48 ರೂಪಾಯಿಯನ್ನ ಕೊಟ್ಟು ಗ್ರಾಹಕರು ನಾಳೆಯಿಂದ ತೆಗೆದುಕೊಳ್ಬೇಕಾಗತ್ತೆ. ಇನ್ನು 550 ml ಸ್ಪೆಷಲ್ ಹಾಲಿನ ದರ 27 ರೂಪಾಯಿ ಆಗಿದೆ. ಇನ್ನು 1050 ml ಸ್ಪೆಷಲ್ ಹಾಲಿನ ದರ 50 ರೂಪಾಯಿ ಆಗಿದೆ. ಇನ್ನು ಶುಭಂ ಹಾಲಿನ ದರ 1050 mlಗೆ 50 ರೂಪಾಯಿಯನ್ನ ಕೊಡಬೇಕಾಗತ್ತೆ. ಇನ್ನು 550 ml ಸಮೃದ್ಧಿ ಹಾಲಿನ ದರ 28 ರೂಪಾಯಿ ಕೊಟ್ಟು ತೆಗೆದುಕೊಳ್ಬೇಕಾಗತ್ತೆ ನಾಳೆಯಿಂದ ಗ್ರಾಹಕರು. ಇನ್ನು 550 ml ಹೋಮೋಜಿನೈಸ್ಡ್ ಶುಭಂ ಹಾಲಿನ ದರ ಎಷ್ಟಾಗಿದೆ ಗೊತ್ತಾ? 27 ರೂಪಾಯಿ. ಇನ್ನು 550 ml ಸಂತೃಪ್ತಿ ಹಾಲಿನ ದರ 30 ರೂಪಾಯಿ ಆಗಿದೆ. ಇನ್ನು 1050 ml ಸಂತೃಪ್ತಿ ಹಾಲಿನ ದರ 57 ರೂಪಾಯಿ ಆಗಿದೆ. ಇಷ್ಟಿನ ದರ ನೀವು ಕೊಟ್ಟು ನಾಳೆ ಹಾಲನ್ನ ಖರೀದಿಸಬೇಕಾಗತ್ತೆ. ಓಕೆ, ಎಲ್ಲಾದ್ರ ಬಗ್ಗೆ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ. ಇದೇ ರಾಜ್ಯ ಸರ್ಕಾರ ಈ ಹಿಂದೆ ವಿರೋಧ ಪಕ್ಷದಲ್ಲಿ ಇದ್ದಂತ ಸಂದರ್ಭದಲ್ಲಿ ಬೆಲೆ ಏರಿಕೆ ವಿಚಾರವಾಗಿ ಪ್ರತಿಭಟನೆ ನಡೆಸಿ ಆಡಳಿತಕ್ಕೆ ಬಂದ್ರು. ಈ ಹಿಂದೆ ಒಂದು ಮಾತು, ಈಗ ಒಂದು ಮಾತು. ತೈಲ ದರ ಹೆಚ್ಚಾಯ್ತು, ಈಗ ಹಾಲಿನ ದರ ಕೂಡ ಹೆಚ್ಚಾಗಿದೆ. ಜನರು ನಿಜಕ್ಕೂ ಒಂದ್ ರೀತಿ ಹೈರಾಣಾಗಿದ್ದಾರೆ. ಇಷ್ಟೆಲ್ಲ ದುಡ್ಡು ಕೊಟ್ಟು ನಾವು ತಗೋಬೇಕಲ್ವಾ ಅಂತ. ದಿವ್ಯಾ, ಈಗಾಗಲೇ ರಾಜ್ಯ ಸರ್ಕಾರ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಹಾಕುವಂತಹ ಕೆಲಸವನ್ನ ಮಾಡ್ತಾನೆ ಇದೆ. ಕೆಲ ದಿನಗಳ ಹಿಂದೆ ಅಷ್ಟೇ ಡೀಸೆಲ್ ಹಾಗೂ ಪೆಟ್ರೋಲ್ ದರ ಏರಿಕೆ ಮಾಡಿರುವಂತಹ ರಾಜ್ಯ ಸರ್ಕಾರದ ವಿರುದ್ಧ ಜನಸಾಮಾನ್ಯರು ತಿರುಗು ಬಿದ್ದಿದ್ರು. ಇದೀಗ ಮತ್ತೆ ನಾಳೆಯಿಂದ ಅನ್ವಯ ಆಗುವಂತೆ ಹಾಲಿನ ದರವನ್ನು ಕೂಡ ಏರಿಕೆ ಮಾಡುವಂತಹ ಒಂದು ಆದೇಶವನ್ನು ಕೂಡ ಈಗ KMF ಮಾಡಿದ್ದಾರೆ. ನಂದಿನಿ ಹಾಲಿನ ಪ್ರತಿ ಪ್ರಾಡಕ್ಟ್ ಮೇಲೂ ಕೂಡ ಪ್ರತಿ ಲೀಟರ್ಗೆ 2 ರೂಪಾಯಿ ಏರಿಕೆ ಮಾಡುವ ಮೂಲಕ, ಜೊತೆಗೆ ಅರ್ಧ ಲೀಟರ್ನ ಹಾಲಿಗೂ ಕೂಡ ಏರಿಕೆ ಮಾಡುವ ಮೂಲಕ 5 ತಿಂಗಳಲ್ಲಿ 2ನೇ ಬಾರಿ ಈಗ KMF ಈಗ ದರವನ್ನು ಏರಿಕೆ ಮಾಡುವಂತಹ ಕೆಲಸ ಮಾಡ್ತಾ ಇದೆ. ಇದರ ವಿರುದ್ಧ ರಾಜ್ಯ ಸರ್ಕಾರದ ವಿರುದ್ಧ ಈಗಾಗಲೇ ಜನಸಾಮಾನ್ಯರು ಕೂಡ ಸಾಕಷ್ಟು ಆಕ್ರೋಶ ಭರಿತರಾಗಿರುವಂತದ್ದು. ಇದೆಲ್ಲವೂ ಕೂಡ ಗ್ಯಾರಂಟಿ ಯೋಜನೆಯ ಕೃಪಾ ಕಟಾಕ್ಷ ಅಂತ ಹೇಳಿ ಜನರು ಕೂಡ ಈಗ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಜನ ಈ ಒಂದು ಗ್ಯಾರಂಟಿಗಳನ್ನು ನೋಡಿ ರಾಜ್ಯ ಸರ್ಕಾರಕ್ಕೆ ಓಟ್ ಹಾಕಿ ಇವತ್ತು ಆಯ್ಕೆ ಮಾಡಿದ್ರು. ಇವತ್ತು ಅದರ ಪ್ರತಿಫಲವಾಗಿ ರಾಜ್ಯ ಸರ್ಕಾರ ದರ ಏರಿಕೆ ಮಾಡುವಂತಹ ಬಿಸಿಯನ್ನು ಕೊಡ್ತಾ ಇದೆ ಅಂತೇಳಿ ಸಾಕಷ್ಟು ಜನಸಾಮಾನ್ಯರು ಕೂಡ ಮಾತಾಡ್ತಿದ್ದಾರೆ. ಪ್ರತಿಯೊಂದು KMF ನ ಒಟ್ಟು 10 ಪ್ರಾಡಕ್ಟ್ಗಳು ಇದಾವೆ. ಆ 10 ಪ್ರಾಡಕ್ಟ್ಗಳ ಮೇಲೂ ಕೂಡ ಪ್ರತಿ ಲೀಟರ್ ಹಾಲಿಗೆ 2 ರೂಪಾಯಿ ಏರಿಕೆ ಮಾಡಿದೆ. ಅರ್ಧ ಲೀಟರ್ ಹಾಲಿಗೂ ಕೂಡ ಅನ್ವಯ ಆಗುವಂತೆ 2 ರೂಪಾಯಿನ ಏರಿಕೆ ಮಾಡಿರುವಂತದ್ದು. ಈ ಮೊನ್ನೆಯಷ್ಟೇ ಡೀಸೆಲ್ ಪೆಟ್ರೋಲ್ ಆಯ್ತು, ಈಗ ಹಾಲಿನ ದರ, ನಾಳೆ ಲಿಕ್ಕರ್ ದರ ಕೂಡ ಏರಿಕೆ ಮಾಡ್ತಾ ಇದೆ ರಾಜ್ಯ ಸರ್ಕಾರ. ಇದರ ಜೊತೆಗೆ ಬೇರೆ ಬೇರೆ ದಿನಸಿಗಳ ದರವನ್ನು ಕೂಡ ಏರಿಕೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರುವಂತದ್ದು. ಇದೆಲ್ಲೋ ಒಂದು ಕಡೆ ಜನಸಾಮಾನ್ಯರಿಗೆ ಅತ್ಯಂತ ಕಾಸ್ಟ್ಲಿ ದುನಿಯಾದಲ್ಲಿ ಬದುಕುವಂತಹ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣವಾಗ್ತಾ ಇದೆ. ಹಾಲಿನ ದರ ಏರಿಕೆ ಮಾಡುವ ಮೂಲಕ ಜನಸಾಮಾನ್ಯರ ಕೆಂಗಣ್ಣಿಗೆ ರಾಜ್ಯ ಸರ್ಕಾರ ಗುರಿಯಾಗಿದೆ. ದಿವ್ಯಾ, ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.